ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಆಡದಂತಹ ಒಂದು ಮಾತು ಭಾರಿ ವೈರಲ್ ಆಗ್ತಾ ಇದೆ. ವಿಶ್ವದ ಅನೇಕ ಮಾಧ್ಯಮಗಳಲ್ಲಿ ಇದು ಸದ್ದು ಮಾಡ್ತಾ ಇದೆ. ಅನೇಕ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ನಾನು ಈ ಮಾತು ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು. ಯಾಕೆಂದರೆ ಟ್ರಂಪ್ ಇವತ್ತು ಏನೇ ಮಾತನಾಡಿದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲೇ ಸದ್ದಾಗುತ್ತೆ. ಯಾಕೆಂದರೆ ಟ್ರಂಪ್ ದಿನಕ್ಕೊಂದು ಹುಚ್ಚುಚ್ಚು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಹೊಸತೇನು ಅಂತ ಅನೇಕರಿಗೆ ಅನ್ನಿಸ್ತಾ ಇರಬಹುದು. ಆದರೆ ಮಿತ್ರರೇ, ಟ್ರಂಪ್ ಈ ಬಾರಿ ಆಡಿರುವಂತಹ ಮಾತೇನಿದೆ, ಇದು ಟ್ಯಾರಿಫ್ಗೆ ಸಂಬಂಧಪಟ್ಟಂತೆಯೂ ಅಲ್ಲ, ಟ್ರೇಡ್ ವಾರ್ಗೆ ಸಂಬಂಧಪಟ್ಟಂತೆಯೂ ಅಲ್ಲ. ಇದು ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಸಹ ಟ್ರಂಪ್ ಹೇಳಿಕೆ ಸುತ್ತಿ ಬಳಸಿ ಪಾಕಿಸ್ತಾನದ ಬಳಿಗೆ ಬರ್ತಾ ಇದೆ. ಹೀಗಾಗಿ ಈ ವಿಚಾರ ಭಾರತಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಷ್ಟಕ್ಕೂ ಟ್ರಂಪ್ ಹೇಳಿರೋದೇನು ಕೇಳಿದ್ರೆ, ರ್ಯಾಡಿಕಲೈಸ್ಡ್ ಕಂಟ್ರೀಸ್ ಅಂದರೆ ಮೂಲಭೂತವಾದವನ್ನು ಹೊಂದಿರುವಂತಹ ದೇಶಗಳ ಬಳಿಯಲ್ಲಿ ಯಾವ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ವೆಪನ್ ಇರಕೂಡದು, ನಾವು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಹೀಗಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಅವರು ಈ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಬ್ಬ ಪತ್ರಕರ್ತ ಇನ್ನೊಂದು ಕ್ರಾಸ್ ಕ್ವಶನ್ ಅನ್ನು ಕೇಳ್ತಾರೆ. ಹಾಗಾದರೆ ನೀವೇನಾದರೂ ಇರಾನ್ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತೀರಾ? ಟ್ರಂಪ್ ಅದಕ್ಕೆ ಹೇಳ್ತಾರೆ, ಹೌದು, ಯಾಕಾಗಬಾರದು, ನಾನು ದಾಳಿ ಮಾಡೋದಕ್ಕೂ ಹಿಂಜರಿಯೋದಿಲ್ಲ, ಹೀಗಂತ ಟ್ರಂಪ್ ಹೇಳ್ತಾರೆ. ಮಿತ್ರರೇ, ಅಮೆರಿಕದ ನಂಬರ್ 1 ಟಾರ್ಗೆಟ್ ಆಗಿರುವಂಥದ್ದು ಇರಾನ್, ಎರಡನೇದಾಗಿ ಪಾಕಿಸ್ತಾನ. ಹೀಗೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೊಂದು ಕಾರಣ ಇದೆ, ದಾಖಲೆ ಕೂಡ ಇದೆ. ಇತ್ತೀಚೆಗೆ ಜೋ ಬೈಡನ್ ಸರ್ಕಾರ ಅಂತ್ಯಗೊಂಡು ಟ್ರಂಪ್ ಸರ್ಕಾರ ಬಂತಲ್ಲ, ಆ ಸಂದರ್ಭದಲ್ಲಿ ಬೈಡನ್ ಸರ್ಕಾರ ತನ್ನ ಫಾರಿನ್ ಪಾಲಿಸಿಯ ಡಾಕ್ಯುಮೆಂಟನ್ನು ಟ್ರಂಪ್ ಅವರಿಗೆ ಹಸ್ತಾಂತರ ಮಾಡಿತು. ಆ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಮಾಡುವಂತಹ ಸಂದರ್ಭದಲ್ಲಿ ವಿಶ್ವದ 2 ದೇಶದ ನ್ಯೂಕ್ಲಿಯರ್ ಬಗ್ಗೆ ಅಮೆರಿಕಾಗೆ ಚಿಂತೆ ಇದೆ. ನಂಬರ್ 1 ಇರಾನ್, ನಂಬರ್ 2 ಪಾಕಿಸ್ತಾನ. ಈ 2 ದೇಶಗಳಲ್ಲಿ ನ್ಯೂಕ್ಲಿಯರ್ ವೆಪನ್ ಇರುವಂತಹದ್ದು US ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತೇಳಿ ಬೈಡನ್ ಸರ್ಕಾರ ಒಂದು ಡಾಕ್ಯುಮೆಂಟನ್ನು ಟ್ರಂಪ್ ಅವರಿಗೆ ಕೊಟ್ಟಿದೆ. ಇದರ ಅರ್ಥ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಯಾರದ್ದೇ ಸರ್ಕಾರ ಇರಲಿ, ಪಾಕಿಸ್ತಾನದಲ್ಲಿ ಮತ್ತು ಇರಾನ್ನಲ್ಲಿ ನ್ಯೂಕ್ಲಿಯರ್ ವೆಪನ್ ಇರುವಂತಹದ್ದು ಅಮೆರಿಕಾಗೆ ಇಷ್ಟ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ನಾವು ಗಮನಿಸಬಹುದು. ಬೈಡನ್ ಸರ್ಕಾರ ಅಂತ್ಯ ಆಯ್ತಲ್ಲ, ಅದಕ್ಕೂ ಕೆಲವೇ ದಿನಗಳ ಮುಂಚೆ ಅಂದರೆ ಡಿಸೆಂಬರ್ನಲ್ಲಿ ಬೈಡನ್ ಸರ್ಕಾರ ಏನು ಹೇಳಿತ್ತು, ಪಾಕಿಸ್ತಾನದಲ್ಲಿರುವಂತಹ ಲಾಂಗ್ ರೇಂಜ್ ಮಿಸೈಲ್ಗಳೇನಿದ್ದಾವೆ ಇದು ಅಮೆರಿಕಾಗೆ ಥ್ರೆಟ್ ತರುತ್ತೆ, ಹೀಗಾಗಿ ನಾವು ಇದರ ಬಗ್ಗೆ ಬಹಳ ಕನ್ಸರ್ನ್ ಅನ್ನು ಹೊಂದಿದ್ದೀವಿ ಅಂತ ಅವರು ಹೇಳಿದ್ರು. ಜೊತೆಗೆ ಪಾಕಿಸ್ತಾನದ ಲಾಂಗ್ ರೇಂಜ್ ಮಿಸೈಲ್ ಫೆಸಿಲಿಟೀಸ್ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರು. ಅಮೆರಿಕದ ಈ ದಿಢೀರ್ ನಿರ್ಧಾರ ಪಾಕಿಸ್ತಾನವನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿತ್ತು. ಇಲ್ಲಿ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಚಾರ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿರುವಂಥ ಲಾಂಗ್ ರೇಂಜ್ ಮಿಸೈಲ್ಗಳು ಯಾವ ಕಾರಣಕ್ಕೂ ಕೂಡ ಅಮೆರಿಕಕ್ಕೆ ಥ್ರೆಟ್ ತರೋದಿಲ್ಲ. ಪಾಕಿಸ್ತಾನಕ್ಕೆ ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕಾಗತ್ತಾ? 100ಕ್ಕೆ 100 ಸಾಧ್ಯ ಇಲ್ಲ. ಅಮೆರಿಕಕ್ಕೆ ಹಾಗಾಗಿ ಪಾಕಿಸ್ತಾನದ ಬಗ್ಗೆ ಯಾವ ಚಿಂತೆಯೂ ಇಲ್ಲ. ಆದರೂ ಅಮೆರಿಕ ಯಾಕೆ ಹಾಗೆ ಹೇಳ್ತಾ ಇದೆ ಅಂತಂದರೆ, ಅಮೆರಿಕಾಗೆ ನಿಜವಾದ ಚಿಂತೆ ಇರುವಂಥದ್ದು ಇಸ್ರೇಲ್ ಮೇಲೆ. ಪಾಕಿಸ್ತಾನ ನಾಳೆ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು, ಅದೊಂದು ಅಣ್ವಸ್ತ್ರ ದೇಶ. ಹೀಗಾಗಿ ಪಾಕಿಸ್ತಾನದಲ್ಲಿರುವಂತಹ ಅಣ್ವಸ್ತ್ರದ ಬಗ್ಗೆಯೂ ಕೂಡ ಅಮೆರಿಕಾಗೆ ಸಾಕಷ್ಟು ಕಳವಳ ಇದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳು ಇರಬಾರದು ಅನ್ನುವಂಥದ್ದು ಕೂಡ US ಚಿಂತನೆಯಾಗಿದೆ. ಇದೇ ಕಾರಣದಿಂದಾಗಿ ಅವರು ಪಾಕಿಸ್ತಾನವನ್ನು ಆಗಾಗ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಈಗ ಟ್ರಂಪ್ ಕೂಡ ರ್ಯಾಡಿಕಲೈಸ್ಡ್ ಕಂಟ್ರಿಯ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇರಬಾರದು ಅಂತ ಹೇಳಿರೋದು ಕೂಡ ಸುತ್ತಿ ಬಳಸಿ ಪಾಕಿಸ್ತಾನದ ಬಳಿಗೆ ಬಂದು ನಿಲ್ತಾ ಇದೆ. ಹಾಗಾದ್ರೆ ಟ್ರಂಪ್ ಪ್ಲಾನ್ ಏನು? ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಗಳನ್ನ ಟ್ರಂಪ್ ಏನಾದ್ರು ವಶಕ್ಕೆ ಪಡೆದುಕೊಂಡು ಬಿಡ್ತಾರಾ? ಹಾಗೆ ಇರಾನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ಟ್ರಂಪ್ ಏನು ಮಾಡ್ತಾರೆ, ಏನಿದೆ ಅವರ ಪ್ಲಾನ್ ಅಂತ ನೋಡೋದಾದ್ರೆ ಕೆಲವೊಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಇರಾನ್ ಜೊತೆಗೆ ಟ್ರಂಪ್ ಮಾತುಕತೆಗೆ ಮುಂದಾಗಿದ್ದಾರೆ. ಒಂದಷ್ಟು ಪರೋಕ್ಷವಾದಂತಹ ಮಾತುಕತೆಗಳು ಕೂಡ ನಡೀತಾ ಇದೆ. ಟ್ರಂಪ್ ಇಟ್ಟಂತಹ ಬೇಡಿಕೆಗಳೇನು ಕೇಳಿದ್ರೆ, ಇರಾನ್ ಬಳಿಯಲ್ಲಿರುವಂತಹ ನ್ಯೂಕ್ಲಿಯರ್ ಸ್ಟಾಕ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಅಮೆರಿಕಾಗೆ ಹಸ್ತಾಂತರ ಮಾಡಬೇಕು. ಒಂದು ವೇಳೆ ಇರಾನ್ಗೆ ಅಮೆರಿಕ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಾದರೆ ಯಾವುದಾದ್ರೂ ತಟಸ್ಥ ದೇಶಗಳಲ್ಲಿ ಇರಾನ್ ಅದನ್ನು ಇರಿಸಬೇಕು. ಅಂದರೆ ಕಂಪ್ಲೀಟ್ ಆಗಿ ಅದು ವಿಶ್ವದ ನಿಗಾವಣೆಯಲ್ಲಿರಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಟ್ರಂಪ್ ಅವರ ಈ ಬೇಡಿಕೆ ಇದೆಯಲ್ಲ, ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ ಇರಾನ್ ಇದನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಅವರ ಬಳಿಯಲ್ಲಿರುವಂತಹ ಯುರೇನಿಯಂ ಸ್ಟಾಕ್ ಏನಿದೆ ಅದನ್ನು ಅವರು ಅಮೆರಿಕಾಗೂ ಹಸ್ತಾಂತರ ಮಾಡೋದಿಲ್ಲ, ಇನ್ಯಾವುದೇ ತಟಸ್ಥ ದೇಶಗಳಲ್ಲೂ ಕೂಡ ಇರಾನ್ ಅದನ್ನು ತೆಗೆದುಕೊಂಡು ಹೋಗಿ ಇಡೋದಿಲ್ಲ. ಇರಾನ್ನ ಉದ್ದೇಶ ಇರೋದು ಬಹಳ ಸ್ಪಷ್ಟ. ಇವತ್ತಲ್ಲ ನಾಳೆ ನಾವೊಂದು ನ್ಯೂಕ್ಲಿಯರ್ ಟೆಸ್ಟನ್ನು ನಡೆಸಬೇಕು. ಒಮ್ಮೆ ಮಿತ್ರರೇ, ಇರಾನ್ ಏನಾದರೂ ನ್ಯೂಕ್ಲಿಯರ್ ಟೆಸ್ಟನ್ನು ನಡೆಸ್ತು ಅಂತಂದರೆ ಅಮೆರಿಕ ಕೂಡ ಇರಾನ್ ವಿಚಾರದಲ್ಲಿ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದರೆ, ಇರಾನ್ ನ್ಯೂಕ್ಲಿಯರ್ ವೆಪನನ್ನು ಹೊಂದಿದೆ ಅಂತ ಅಮೆರಿಕಕ್ಕೆ ಗೊತ್ತಾದರೆ ಅವರು ಇರಾನ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಆಗಲಿ, ಅಥವಾ ಇರಾನ್ನ ಈ ನ್ಯೂಕ್ಲಿಯರ್ ಫೆಸಿಲಿಟೀಸನ್ನು ನಾವು ಹಾನಿ ಮಾಡ್ತೀವಿ ಅಂತಾಗಲಿ ಏನೂ ಹೇಳೋದಕ್ಕಾಗೋದಿಲ್ಲ. ನ್ಯೂಕ್ಲಿಯರ್ ವೆಪನ್ನ ತಾಕತ್ತೇ ಅಂತಹದ್ದು. ಉದಾಹರಣೆಗೆ ಉತ್ತರ ಕೊರಿಯಾವನ್ನೇ ತೆಗೆದುಕೊಳ್ಳಿ. ಉತ್ತರ ಕೊರಿಯಾ ಅಮೆರಿಕಾಗೆ ಆಗಾಗ ಧಮಕಿ ಹಾಕ್ತಾ ಇರುತ್ತೆ. ಆದರೆ ಅಮೆರಿಕ ಏನಾದರೂ ಉತ್ತರ ಕೊರಿಯಾದ ಮೇಲೆ ಇದುವರೆಗೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ಅಲ್ಲಿರುವಂತಹ ಕಿಮ್ ಜಾಂಗ್ ಉನ್ನ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿದೆಯಾ?
ಸಾಧ್ಯ ಆಗೋದಿಲ್ಲ. ಅಮೆರಿಕದಲ್ಲಿ ಯಾವುದೇ ಸರ್ಕಾರ ಬರಲಿ, ಉತ್ತರ ಕೊರಿಯಾದ ವಿರುದ್ಧ ಏನೇ ಮಾಡಬೇಕಾದ್ರೂ ಕೂಡ ಅವರು 100 ಬಾರಿ ಯೋಚನೆ ಮಾಡ್ತಾರೆ. ನಾಳೆ ಅವರ ಬಳಿಯಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ ಯುಎಸ್ಗೆ ಹಾನಿ ಮಾಡಬಹುದು ಅನ್ನುವಂತಹ ಆತಂಕ ಅವರಿಗೆ ಇದ್ದೇ ಇರುತ್ತೆ. ಆದರೆ ಇರಾನ್ ವಿಚಾರದಲ್ಲಿ ಹೀಗಾಗಬಾರದು. ಯಾವುದೇ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಬಾರದು ಅನ್ನುವಂಥದ್ದೇ ಅಮೆರಿಕದ ಉದ್ದೇಶ. ಏನಾದರೂ ಮಾಡಿ ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಅಮೆರಿಕ ಕೂಡ ದಿನದ 24 ಗಂಟೆ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗೆ ಇಸ್ರೇಲ್ ಕೂಡ ಅಷ್ಟೇ ಪ್ರಯತ್ನ ಮಾಡ್ತಾ ಇರುತ್ತೆ. ಒಂದು ಹಂತದಲ್ಲಿ ಅಮೆರಿಕಾಗಿಂತ ಜಾಸ್ತಿ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈ ಎರಡೂ ದೇಶಗಳು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳ ಮೇಲೆ ಕಣ್ಣಿಟ್ಟಿದ್ದಾವೆ. ಅಮೆರಿಕ ಪಾಕಿಸ್ತಾನದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳುತ್ತೆ? ಪಾಕಿಸ್ತಾನದ ಬಳಿಯಲ್ಲಿ ಈಗೇನು ನ್ಯೂಕ್ಲಿಯರ್ ವೆಪನ್ ಬಂದಿದ್ದಲ್ಲ, ಪಾಕ್ ನ್ಯೂಕ್ಲಿಯರ್ ವೆಪನ್ ಅನ್ನ ಇಟ್ಕೊಂಡು ದಶಕಗಳೇ ಆಯಿತು. ಈಗ ಯಾಕೆ ಅಮೆರಿಕಕ್ಕೆ ಟೆನ್ಷನ್ ಕೇಳಿದ್ರೆ, ಅಮೆರಿಕ ಏನು ಇವತ್ತು ನಿನ್ನೆಯಿಂದ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಅನ್ನ ಟಾರ್ಗೆಟ್ ಮಾಡಿ ಇಟ್ಕೊಂಡಿಲ್ಲ. ಅವರು ಆರಂಭದಿಂದಲೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ ಅನ್ನ ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಇದ್ದಾರೆ. ಅದಕ್ಕೋಸ್ಕರವಾಗಿ ಅಮೆರಿಕ ಅನೇಕ ಸೀಕ್ರೆಟ್ ಪ್ಲಾನ್ಗಳನ್ನು ಮಾಡಿದೆ. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. 2007ರಲ್ಲಿ ಅಮೆರಿಕದ ಪೆಂಟಗಾನ್ನಲ್ಲಿ ಒಂದು ಪ್ಲಾನ್ ರೆಡಿ ಆಗಿತ್ತು. ಆ ಪ್ಲಾನ್ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ನ್ಯೂಕ್ಲಿಯರ್ ವೆಪನ್ ಸ್ಟೋರೇಜ್ ಏನಿದೆ ಅದನ್ನು ಅಮೆರಿಕದ ಸೇನೆ ಹೋಗ್ಬಿಟ್ಟು ಕಬ್ಜಾ ಮಾಡಿಕೊಳ್ಳುವಂಥದ್ದು, ಅದನ್ನು ಅಮೆರಿಕಾಗೆ ಶಿಫ್ಟ್ ಮಾಡುವಂಥದ್ದು. ಅಮೆರಿಕಾಗೆ ಯಾಕಷ್ಟು ಕನ್ಸರ್ನ್ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಯಾವಾಗಲಾದರೂ ಒಬ್ಬ ಸರ್ವಾಧಿಕಾರಿ ಬರಬಹುದು. ಜನರಲ್ ಪರ್ವೇಜ್ ಮುಷರಫ್ ಬಂದ ಬಳಿಕ ಅಮೆರಿಕಾಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದಂತಹ ಒಂದು ನ್ಯೂಕ್ಲಿಯರ್ ಪವರ್ ದೇಶಕ್ಕೆ ಅಂತಹ ಸರ್ವಾಧಿಕಾರಿ ಬಂದಿದ್ದೆ ಆದರೆ ವಿಶ್ವಕ್ಕೆ ಕಂಟಕ ಆಗತ್ತೆ. ಅಥವಾ ಪಾಕಿಸ್ತಾನದಲ್ಲಿ ಯಾವಾಗ ಬೇಕಾದರೂ ಪ್ರಜಾಪ್ರಭುತ್ವ ಎಂಡ್ ಆಗಬಹುದು ಅಂತ ಅಮೆರಿಕಾಗೆ ಅನ್ನಿಸ್ತಾ ಇರುತ್ತೆ. ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಇಡೀ ಅಫ್ಘಾನಿಸ್ತಾನವನ್ನು ಕಬ್ಜಾ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಕೂಡ ಆಯಿತು. ಅಲ್ಲಿದ್ದಂತಹ ಪ್ರಜಾಪ್ರಭುತ್ವ ಸರ್ಕಾರವೇ ಕೊನೆಗೊಂಡು ಈಗ ಯೂನಿಸ್ನಂತಹ ಒಬ್ಬ ಸರ್ವಾಧಿಕಾರಿ ಬಂದು ಕೂತ್ಕೊಂಡಿದ್ದಾನೆ. ಹಾಗೆ ಮಿತ್ರರೇ, ಪಾಕಿಸ್ತಾನದ ಪ್ರಜಾಪ್ರಭುತ್ವವೂ ಕೂಡ ಬಹಳ ಗಟ್ಟಿಯಾಗಿಲ್ಲ. ಅವರ ಸಂವಿಧಾನ ಬಹಳ ತೂಕವಾಗಿದೆ. ಪಾಕಿಸ್ತಾನ ಸಂವಿಧಾನಕ್ಕೆ ಬೆಲೆ ಕೊಡುತ್ತೆ ಅಂತೇನಿಲ್ಲ. ಅಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ವಿಪರೀತವಾಗಿ ಬೇರು ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಸಪರೇಟಿಸ್ಟ್ ಮೂವ್ಮೆಂಟ್ಗಳಿದ್ದಾವೆ, ಜೊತೆಗೆ ವಿಪರೀತವಾದಂತಹ ಉಗ್ರ ಸಂಘಟನೆಗಳು ಕೂಡ ಇದ್ದಾವೆ. ಹೀಗಾಗಿ ಯಾವಾಗ ಬೇಕಾದರೂ ಪಾಕಿಸ್ತಾನದಲ್ಲಿ ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರ ಕೊನೆಗೊಂಡು ಮೂಲಭೂತವಾದಿಗಳ ಕೈಗೆ ಪಾಕಿಸ್ತಾನ ಹೋಗ್ಬಿಡಬಹುದು. ಈ ಕನ್ಸರ್ನ್ ಅಮೆರಿಕಾಗೆ ಸದಾ ಇದ್ದೇ ಇದೆ. ಇದಕ್ಕೋಸ್ಕರವಾಗಿ ಅವರು 2007ರಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಪಾಕಿಸ್ತಾನದ ಎಲ್ಲ ನ್ಯೂಕ್ಲಿಯರ್ ವೆಪನ್ ಸ್ಟೋರೇಜ್ಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋದು, ಅದನ್ನು ಅಮೆರಿಕಕ್ಕೆ ಶಿಫ್ಟ್ ಮಾಡೋದು. ಹೀಗಂತ ಅಮೆರಿಕದ ಪೆಂಟಗಾನ್ನಲ್ಲೇ ಪ್ಲಾನ್ ರೆಡಿ ಆಗಿತ್ತು. ಇದರ ಬಗ್ಗೆ ಮಿತ್ರರೇ 2007ರಲ್ಲೇ ಒಂದು ವರದಿ ಪ್ರಕಟಗೊಂಡಿತ್ತು. 2013ರಲ್ಲಿ ಅನೇಕ ವರದಿಗಳು ಪ್ರಕಟಗೊಂಡಿದ್ವು. ಮಿತ್ರರೇ, ಅಮೆರಿಕ ಇಷ್ಟೆಲ್ಲ ಪಾಕಿಸ್ತಾನದ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ, ಇರಾನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ ಅಂತಂದ್ರೆ, ನಿಮಗೆಲ್ಲೊಂದು ಮೂಲೆಯಲ್ಲಿ ಅಮೆರಿಕ ಏನಾದರೂ ಭಾರತದ ಬಗ್ಗೆ ಚಿಂತೆ ವ್ಯಕ್ತಪಡಿಸಿ ಈ ಎಲ್ಲ ಕ್ರಮಗಳಿಗೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ಖಂಡಿತವಾಗ್ಲೂ ಅಮೆರಿಕ ಭಾರತದ ಬಗ್ಗೆ ಯಾವುದೇ ಚಿಂತೆಯನ್ನು ಹೊಂದಿಲ್ಲ. ಪಾಕಿಸ್ತಾನ ನಾಳೆ ಭಾರತದ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನು ಪ್ರಯೋಗ ಮಾಡುತ್ತೆ ಅಂತಂದ್ರೂ ಕೂಡ ಅಮೆರಿಕ ಏನು ಅದನ್ನು ತಡೆಯೋದಕ್ಕೆ ಮುಂದಾಗೋದಿಲ್ಲ. ಏನು ಮಾಡುತ್ತೋ ಮಾಡಲಿ ಬಿಡಿ ಅಂತ. ಯಾಕೆಂದ್ರೆ ಅಮೆರಿಕದ ಧೋರಣೆಯೇ ಆಗಿದೆ. ಆದರೆ ಅಮೆರಿಕಗೆ ನಿಜವಾದ ಕನ್ಸರ್ನ್ ಇರೋದು ಯಾವುದ್ರ ಬಗ್ಗೆ ಗೊತ್ತಾ? ಇಸ್ರೇಲ್ ಬಗ್ಗೆ. ನಾಳೆ ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ ಬದಲಾಗಿ ಅಲ್ಲೊಂದು ಮೂಲಭೂತವಾದಿ ಸರ್ಕಾರ ಬಂದಿದ್ದೇ ಆದರೆ ನೇರವಾಗಿ ಥ್ರೆಟ್ ಆಗುವಂತಹದ್ದು ಎರಡು ದೇಶಗಳಿಗೆ, ಒಂದು ಭಾರತ, ಇನ್ನೊಂದು ಇಸ್ರೇಲ್. ಅವರು ಟಾರ್ಗೆಟ್ ಮಾಡೋದೇ ಎರಡು ದೇಶಗಳನ್ನ. ಭಾರತ ಅವರಿಗೆ ಸಾಂಪ್ರದಾಯಿಕವಾಗಿ ಶತ್ರು ದೇಶ, ಇಸ್ರೇಲ್ ಅವರಿಗೆ ಧಾರ್ಮಿಕ ಕಾರಣದಿಂದ ಶತ್ರು ದೇಶ. ನಾಳೆ ಪಾಕಿಸ್ತಾನದಲ್ಲಿ ಯಾವುದೋ ಒಂದು ಮೂಲಭೂತವಾದಿ ಸರ್ಕಾರ ಬಂದಿದ್ದೇ ಆದರೆ ಆ ಸರ್ಕಾರ 100ಕ್ಕೆ 100ರಷ್ಟು ಭಾರತದ ಜೊತೆಗೆ ಇಸ್ರೇಲ್ ಅನ್ನು ಕೂಡ ಟಾರ್ಗೆಟ್ ಮಾಡುತ್ತೆ. ಇಸ್ರೇಲ್ ಮೇಲೆ ಅವರು ಅಣ್ವಸ್ತ್ರ ಪ್ರಯೋಗಕ್ಕೆ ಮುಂದಾದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅಣ್ವಸ್ತ್ರ ಇರುತ್ತೆ. ಆ ಸಮಯ ಹೇಗಾಗುತ್ತೆ ಅಂತಂದ್ರೆ ಮಂಗನ ಕೈಲಿ ಮಾಣಿಕ್ಯ ಸಿಕ್ಕಂತಾಗತ್ತೆ. ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಹೀಗಾಗಿ ಅಮೆರಿಕದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಅವರಿಗೊಂದು ಟೆನ್ಷನ್ ಇದ್ದೇ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಇರಾನ್ ಈಗ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದೆಯಲ್ಲ, ಅವರು ಇವತ್ತೆಲ್ಲ ನಾಳೆ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಬೇಕು ಅಂತ ಹವಣಿಸ್ತಾ ಇದ್ದಾರಲ್ಲ, ಇದ್ರ ಬಗ್ಗೆಯೂ ಕೂಡ ಅಮೆರಿಕದ ಸರ್ಕಾರಕ್ಕೆ ಸದಾ ಕನ್ಸರ್ನ್ ಇರುತ್ತೆ. ಅದರಲ್ಲೂ ಈಗ ಅಮೆರಿಕದ ಅಧ್ಯಕ್ಷರಾಗಿರುವಂಥದ್ದು ಟ್ರಂಪ್ ಇದಾರಲ್ಲ, ಇವರು ಇಸ್ರೇಲ್ ಕಂಡಂತಹ ಅತ್ಯಂತ ಪರಮಾಪ್ತವಾದಂತಹ ಅಮೆರಿಕದ ಅಧ್ಯಕ್ಷ. ಇಸ್ರೇಲ್ನ ಇತಿಹಾಸದಲ್ಲೇ ಇಷ್ಟೊಂದು ಆಪ್ತರಾದಂತಹ ಅಮೆರಿಕದ ಅಧ್ಯಕ್ಷರನ್ನು ಕಂಡಿಲ್ಲ ಅಂತ ಹೇಳಿ ಅನೇಕ ವರದಿಗಳು ಪ್ರಕಟಗೊಳ್ತಾ ಇದೆ. ಟ್ರಂಪ್ ಅವರು ಕೂಡ ತನ್ನ ಅವಧಿಯಲ್ಲಿ ಒಂದು ಗ್ರ್ಯಾಂಡ್ ಪ್ಲಾನ್ ಅನ್ನು ಮಾಡಿಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇನು ಕೇಳಿದ್ರೆ, ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರವನ್ನು ಅಂತ್ಯ ಮಾಡಿ ಅಲ್ಲೊಂದು ಅಮೆರಿಕದ ಕೈಗೊಂಬೆ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಟ್ರಂಪ್ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಸದ್ಯ ಏನು ಈಗ ಟ್ಯಾರಿಫ್ ಮತ್ತು ಟ್ರೇಡ್ ವಾರ್ ನಡೀತಾ ಇದೆಯಲ್ಲ, ಇದೆಲ್ಲ ಇನ್ನೊಂದು 3-4 ತಿಂಗಳಲ್ಲಿ ಸೆಟಲ್ ಆಗ್ಬಿಡುತ್ತೆ. ಅದಾಗ್ತಿದ್ದ ಹಾಗೆ ಅಮೆರಿಕ ನೇರವಾಗಿ ಟಾರ್ಗೆಟ್ ಮಾಡುವಂತಹದ್ದೇ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ.
ಹೀಗಂತ ಅಮೆರಿಕದ ರಕ್ಷಣಾ ತಜ್ಞರೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇಲ್ಲೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಭಾರತಕ್ಕೆ ಇದರಿಂದ ಏನು ಲಾಭ ಆಗುತ್ತೆ? ನಾಳೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಿರಬಹುದು, ಅಥವಾ ಪಾಕಿಸ್ತಾನದಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ ಅನ್ನು ಅಮೆರಿಕ ಕ್ಯಾಪ್ಚರ್ ಮಾಡ್ಕೊಳ್ಳೋದಿರಬಹುದು. ಇದರಿಂದ ಭಾರತಕ್ಕೆ ಏನಾದರೂ ಲಾಭ ಆಗುತ್ತಾ ಕೇಳಿದ್ರೆ, ಸಹಜವಾಗಿ ಇರಾನ್ನಲ್ಲಿ ಒಂದು ಪ್ರಜಾಪ್ರಭುತ್ವವಾದ ಅಥವಾ ಅಮೆರಿಕದ ಕೈಗೊಂಬೆ ಸರ್ಕಾರ ಬಂದಿದ್ದೇ ಆದರೆ ಇರಾನ್ ಮತ್ತು ಭಾರತದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಈಗಲೂ ಸಂಬಂಧ ಗಟ್ಟಿಯಾಗಿದೆ, ಆದರೆ ನಾವು ಇರಾನ್ ಜೊತೆಗೆ ನೇರವಾದಂತಹ ಟ್ರೇಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಳೆ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಬಂದು ಅಮೆರಿಕದ ಫ್ರೆಂಡ್ಲಿ ಆಗಿದ್ರೆ ಭಾರತ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ತರಿಸಿಕೊಳ್ಳಬಹುದು. ಇದು ಭಾರತಕ್ಕೆ ಸಹಜವಾಗಿ ಲಾಭ ತರುತ್ತೆ. ಜೊತೆಗೆ ಚಹಬಾರ್ ಬಂದರನ್ನ ಈಗಾಗಲೇ ಭಾರತ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡಿದೆ. ನಾಳೆ ಅದು ದೊಡ್ಡ ವ್ಯಾಪಾರದ ಹಬ್ ಆಗಬಹುದು. ಸೆಂಟ್ರಲ್ ಏಷ್ಯಾವನ್ನ ಕನೆಕ್ಟ್ ಮಾಡುವಂತಹ ಒಂದು ಜಂಕ್ಷನ್ ಆಗಿ ಮಾರ್ಪಡಬಹುದು. ಅಂದ್ರೆ ಇರಾನ್ನಲ್ಲಾಗುವಂತಹ ಬೆಳವಣಿಗೆ ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ದೊಡ್ಡ ಲಾಭ ತರುತ್ತೆ. ಭಾರತದ ಆರ್ಥಿಕತೆಗೆ ಅದು ದೊಡ್ಡ ಹೆಲ್ಪ್ ಮಾಡುತ್ತೆ. ಅದೇ ಮಿತ್ರರೇ, ಪಾಕಿಸ್ತಾನದಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಮೆರಿಕ ಕಬ್ಜಾ ಮಾಡಿದ್ದೇ ಆದರೆ ಭಾರತದ ಬಹುದೊಡ್ಡ ಸಮಸ್ಯೆಗಳೇ ನಿವಾರಣೆ ಆಗಿ ಹೋಗುತ್ತೆ. ಉದಾಹರಣೆಗೆ, ಇವತ್ತು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ POK ಅಸ್ತಿತ್ವದಲ್ಲಿದೆ. ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವೇನು ಕರಿತೀವಿ, ಅದು ಪಾಕಿಸ್ತಾನದ ವಶದಲ್ಲಿದೆ. ಪಾಕ್ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇಲ್ಲ ಅಂತಾದರೆ ಭಾರತ ಮನಸ್ಸು ಮಾಡಿ 24 ಗಂಟೆಯಲ್ಲೇ ಪಾಕಿಸ್ತಾನದ ವಶದಲ್ಲಿರುವಂತಹ POKಯನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು. ಆ ಕೆಪಾಸಿಟಿ ಭಾರತಕ್ಕಿದೆ. ಇವತ್ತು ಅವರ ಬಳಿಯಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ ಕಾರಣದಿಂದಾಗಿಯೇ ಭಾರತ ಅದಕ್ಕೆ ಕೈ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಳೆ ನ್ಯೂಕ್ಲಿಯರ್ ವಾರ ಆಗಬಹುದು ಅನ್ನುವಂತಹ ಆತಂಕ ಭಾರತಕ್ಕೆ ಇದ್ದೇ ಇರುತ್ತೆ. ಅದು ಅಲ್ಲದೆ ಮಿತ್ರರೇ, ಇವತ್ತು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನಿರಂತರವಾಗಿ ಭಾರತದ ಸೈನಿಕರು ಬಲಿದಾನಗೈತಾ ಇದ್ದಾರೆ. ಯಾಕೋಸ್ಕರವಾಗಿ? ಪಾಕಿಸ್ತಾನದ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ. ಅವರ ಮೇಲೆ ನಾವು ದೊಡ್ಡ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ನ್ಯೂಕ್ಲಿಯರ್ ವೆಪನ್ ದೇಶ. ಈ ಒಂದು ಆತಂಕ ಭಾರತಕ್ಕಿರುತ್ತೆ. ಅದನ್ನ ಪಾಕಿಸ್ತಾನ ಕೂಡ ಬಂಡವಾಳ ಮಾಡ್ಕೊಳ್ತಾ ಇರುತ್ತೆ. ಜೊತೆಗೆ ಇವತ್ತು ವಿಶ್ವದಲ್ಲಿ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ, ಯಾವುದೇ ದೇಶದ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ ಇಲ್ಲ. ಇರೋದು ಒಂದೇ ದೇಶದ ಬಳಿಯಲ್ಲಿ, ಅದು ಪಾಕಿಸ್ತಾನದ ಬಳಿಯಲ್ಲಿ. ಹೀಗಾಗಿ ಪಾಕಿಸ್ತಾನ ಅದರ ಲಾಭವನ್ನು ಪಡೆದುಕೊಳ್ತಾ ಇದೆ. ಇಸ್ಲಾಮಿಕ್ ರಾಷ್ಟ್ರಗಳು ಎಲ್ಲ ಒಟ್ಟಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಏನಾದರೂ ಗೌರವ ಸಿಗುತ್ತೆ ಅಂತಂದ್ರೆ ಇದೇ ಒಂದು ಕಾರಣದಿಂದ. ನಾಳೆ ಪಾಕಿಸ್ತಾನದ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇಲ್ಲ ಅಂತಾದ್ರೆ ಪಾಕಿಸ್ತಾನವನ್ನ ಭಾರತ ಬಾಲ ಮುದ್ರಕೊಂಡು ಕೂರುವಂತೆ ಮಾಡುತ್ತೆ. ಹೀಗಾಗಿ ಮಿತ್ರರೇ, ಟ್ರಂಪ್ ಅವರ ಒಂದು ಹೇಳಿಕೆ ಏನಿದೆ, ರಾಡಿಕಲೈಸ್ಡ್ ಕಂಟ್ರಿಗಳ ಬಳಿಯಲ್ಲಿ ಯಾವ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ ಇರಬಾರದು ಅನ್ನುವಂತ ಹೇಳಿಕೆ ಇದೆಯಲ್ಲ, ಇದು ಮುಂಬರುವ ದಿನಗಳಲ್ಲಿ ವಿಶ್ವದಲ್ಲಿ ಅನೇಕ ಬೆಳವಣಿಗೆಗಳಿಗೆ ಕಾರಣವಾಗಬಹುದು. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.